ಇದು ಮದುವೆಯಾಗದ ಯುವಕರಿಗಾಗಿ ಸುದ್ದಿ. ನಿಮಗೆ ಯಾವುದಾದ್ರೂ ಹೆಣ್ಣು ಧ್ವನಿ ಫೋನ್ ಮಾಡಿ ಮದುವೆ ಆಗ್ತೀಯಾ ಅಂತೆಲ್ಲ ಕೇಳ್ತಾ ಇದ್ದಾರಾ? ಸ್ವೀಟ್ ಆಗಿ ಮಾತಾಡ್ಬಿಟ್ಟು ಹುಷಾರಾಗಿರಿ ಯುವಕರೇ, ಆಕೆ ತೋಡೋ ಖೆಡ್ಡಾಗೆ ಬಿದ್ದರೆ ಬರ್ಬಾದಾಗ್ಬಿಡ್ತೀರಿ. ಅಷ್ಟಕ್ಕೂ ಏನದು ಸುದ್ದಿ, ಆಕೆ ಯಾರು ಅಂತೀರಾ? ನೋಡಿ. ಏನು ಇವಳ ವಯ್ಯಾರ, ಏನ್ ಇವಳ ಶೃಂಗಾರ, ಅರೆ ಇವಳ ಹೇರ್ ಸ್ಟೈಲ್ ಏನು, ಒಂದೊಂದು ಕಲರ್ ಡ್ರೆಸ್ ನಲ್ಲಿ ಮಿನಿ ಮಿಂಚ್ತಾ ಇರೋದೇನು, ಕೈಯಲ್ಲಿ ಐಫೋನ್ ಏನು, ರೀಲ್ಸ್ ಶೋಕಿ ಏನು, ಅಬ್ಬಬ್ಬ. ನೋಡಿದ್ರೆ ಇವಳ ಬ್ಯೂಟಿಗೆ ಬೀಳದೆ ಇರೋ ವಕ್ರನೇ ಇಲ್ಲ ಕಣ್ರಿ. ಕಣ್ಣಲ್ಲೇ ಕುಕ್ತಾಳೆ, ಮೊಬೈಲ್ನಲ್ಲೇ ಪಟಾಯಿಸ್ತಾಳೆ ಈ ಚಂದ್ರ ಚಕೋರಿ. ಇವಳನ್ನ ನೋಡಿದ್ರೆ ಯಾವುದೋ ಒಳ್ಳೆ ಕುಳ, ಒಳ್ಳೆ ಮನೆತನದ ಹುಡುಗಿ ಅನ್ಕೊಂಡ್ರೆ ತಪ್ಪು ಕಣ್ರಿ. ಇವಳು ನಿಮ್ಮ ಕಿಸೆಗೆ ಕೈ ಹಾಕೋ ಖತರ್ನಾಕ್ ಡೌ 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 ರಾಣಿ. ಇವಳ ಬುಟ್ಟಿಗೆ ಬಿದ್ರೆ ಖೇಲ್ ಕಥಂ. ಮ್ಯಾಟ್ರಿಮೋನಿ ಮೂಲಕ ಹಾಕ್ತಾಳೆ ಗಾಳ. ಎಸ್, ಇವಳ ಹೆಸರು ಕೋಮಲ, ಮೂಲತಃ ಶಿವಮೊಗ್ಗದವಳು. ಈ ಬಿನ್ನಾಣಗಿತ್ತಿ ಗಂಡ KPTCL ನೌಕರನಾಗಿದ್ದ ಕೆಲ ವರ್ಷದ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟಿದ್ದ ಕಣ್ರಿ. ಇದನ್ನೇ ಬಂಡವಾಳ ಮಾಡಿಕೊಂಡ ಈಕೆ ಚಿಗುರಿದ ಮೀಸಿಯ ಹುಡುಗರನ್ನ ಮದುವೆ ಆಗ್ತೀನಿ ಅಂತ ಮ್ಯಾಟ್ರಿಮೋನಿ ಮೂಲಕ ನಂಬಿಸಿ ದುಡ್ಡು ವಸೂಲಿ ಮಾಡೋ ಚಾಳಿ ಬೆಳೆಸಿಕೊಂಡಿದ್ಲು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ರಾಘವೇಂದ್ರ ಅನ್ನೋರಿಗೆ ಮ್ಯಾಟ್ರಿಮೋನಿ ಮೂಲಕ ಪರಿಚಯವಾಗಿದ್ದು, ಮದುವೆ ಆಗ್ತೀನಿ ಅಂತ ನಂಬಿಸಿ ಬರೋಬ್ಬರಿ 7,40,000 ಹಣ ಪೀಕಿ ಚಿಕ್ಕಬಳ್ಳಾಪುರ ನಗರದ ಸೆನ್ ಪೊಲೀಸರಿಗೆ ತಗ್ಲಾಕೊಂಡಿದ್ದಾಳೆ. ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಏನು ಪ್ರೊಫೈಲ್ ರೆಡಿ ಆಗಿದೆ ಮತ್ತು IP ಅಡ್ರೆಸ್ ಪ್ರಕಾರ ಅದು ಪತ್ತೆ ಆಗಿದೆ. ಸೊ ಆ ಲೇಡಿಗೆ ನಾವು ಬೆಂಗಳೂರಿಂದ ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀವಿ, ಅವರಿಂದ ರಿಕವರಿ ಕೂಡ ಮಾಡಿದ್ದೀವಿ. ಈ ಐನಾತಿ ಒಬ್ಬರಿಗೆ ಮೋಸ ಮಾಡಿದ್ದಲ್ಲ, ಬೆಂಗಳೂರಿನ ನಾಗರಾಜ್ ಅನ್ನುವವರ ಬಳಿ 1.5 ಲಕ್ಷ ರೂಪಾಯಿ ಎಗರಿಸಿದಳು. ಇದಾದ ಬಳಿಕ ತಾವರೆಕೆರೆ ಮೂಲದ ಮಧುಸೂದನ್ ಅನ್ನುವರನ್ನ ಮದುವೆಯೇ ಆಗಿ 2 ತಿಂಗಳ ಸಂಸಾರದ ನಾಟಕವಾಡಿ 70 ಗ್ರಾಂ ಚಿನ್ನಾಭರಣ ದೋಚಿ ಗಾಯಬಾಗಿದ್ದಾಳಂತೆ. ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಮಗೆ ಬೇರೆ ಕೂಡ ಈ ಥರ ಮಾಹಿತಿ ಸಿಗುತ್ತೆ ಇದು ಈ ಥರ ಫಸ್ಟ್ ಕೇಸ್ ಎಲ್ಲ ಲೇಡಿದು, ಬೇರೆ ಕೇಸಲ್ಲಿ ಕೂಡ ಇನ್ವಾಲ್ವ್ ಇದೆ. ಈ ಥರ 3 ಕೇಸಸ್ ಆಲ್ರೆಡಿ ನಮಗೆ ಪತ್ತೆ ಆಗಿದೆ ಕಿ ಈ ಲೇಡಿದು ಇನ್ವಾಲ್ವ್ಮೆಂಟ್ ಇದೆ. 3 ಕೇಸಲ್ಲಿ, ಒಂದು ಕೇಸ್ ಗುಜರಾತಲ್ಲಿ ರಿಜಿಸ್ಟರ್ ಆಗಿದೆ, ಒಂದು ಬೆಂಗಳೂರಲ್ಲಿ ರಿಜಿಸ್ಟರ್ ಇದೆ. ಗಂಡ ತೀರಿಕೊಂಡ ನಂತರ ಅನುಕಂಪದ ಆಧಾರದ ಮೇಲೆ ಕೋಮಲಾಗೆ ಕೆಲಸ ಕೂಡ ಸಿಕ್ಕಿದ್ದು 45,000 ಸಂಬಳ ಕೂಡ ಬರ್ತಾ ಇತ್ತಂತೆ. ಆದ್ರೆ ಕೆಲಸ ಮಾಡಿ ಸಂಬಳ ತಗೊಂಡು ಗೌರವಯುತ ಜೀವನ ಮಾಡುವ ಬದಲು ಸಿಕ್ಕವರಿಗೆ ಗಾಳ ಹಾಕಿ ಲಕ್ಷ ಪೀಕ್ತಾ ಇದ್ದ ಕೋಮಲ ಅಡ್ಡ ದಾರಿಯನ್ನ ಹಿಡಿದುಕೊಂಡಿದ್ದಳು. ಈಗ ಮಾಡಬಾರ್ದನ್ನ ಮಾಡಿ ಚಿಂತಾಮಣಿ ಮಹಿಳಾ ಪೊಲೀಸರ ಅತಿಥಿಯಾಗಿದ್ದಾಳೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಯುವಕನೊಬ್ಬ ದಿಢೀರಾಗಿ ನಾಪತ್ತೆಯಾಗಿದ್ದಾನೆ. ಆತ ಕಣ್ಮರಿಯಾಗಿ 20 ದಿನ ಕಳೆದರೂ ಕೂಡ ಪೊಲೀಸರು ಇನ್ನೂ ಏನು ಕ್ರಮ ಕೈಗೊಂಡಿಲ್ಲ ಅಂತ ಯುವಕನ ಕುಟುಂಬಸ್ಥರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಯುವಕ ಕಣ್ಮರೆ. ಆ ಯುವಕನಿಗೆ ವಿವಾಹಿತ ಜೊತೆ ಇತ್ತಂತೆ ಲವ್. ಯುವಕನೊಬ್ಬ ಕಳೆದ 20 ದಿನಗಳಿಂದ ನಿಗೂಢವಾಗಿ ನಾಪತ್ತೆಯಾಗಿದ್ದು, ಆತನನ್ನ ಕೊಲೆ ಮಾಡಲಾಗಿದೆ ಎಂದು ಪೋಷಕರು ಆರೋಪಿಸಿದ್ದು, ಈ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ನಡೆದಿದೆ. ಈ ಫೋಟೋದಲ್ಲಿ ಕಾಣುತ್ತಿರೋ ರಾಘವೇಂದ್ರ ನಾಪತ್ತೆಯಾಗಿದ್ದು, ಈತ ಕೆಲಸ ಮಾಡಿಕೊಂಡಿದ್ದ ಹೋಟೆಲ್ ಮಾಲೀಕನ ವಿರುದ್ಧವೇ ಪೋಷಕರು ಕೊಲೆ ಆರೋಪ ಹೊರಿಸುತ್ತಿದ್ದಾರೆ. ರಾಘವೇಂದ್ರ ಮೂಲತಃ ಮೈಸೂರು ಜಿಲ್ಲೆ KR ನಗರ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮದ ನಿವಾಸಿ. ಕಳೆದ 8 ವರ್ಷದಿಂದ KRS ಗ್ರಾಮದ ಕೇರಳಾಪುರ ಹಿಂದೂ ಮಿಲಿಟರಿ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ. ಆಗಸ್ಟ್ 10ರಂದು ನಾಪತ್ತೆಯಾಗಿದ್ದಾನೆಂದು ಹೋಟೆಲ್ ಮಾಲೀಕ ಉಮೇಶ್ ಯುವಕನ ಪೋಷಕರಿಗೆ ಮಾಹಿತಿ ನೀಡಿದ್ದ. ಆತನೇ KRS ಪೊಲೀಸ್ ಠಾಣೆಗೆ ಕರೆದೊಯ್ದು ಮಿಸ್ಸಿಂಗ್ ದೂರು ಕೊಡಿಸಿದ್ದ. ಇದೀಗ ಹೋಟೆಲ್ ಮಾಲೀಕ ಉಮೇಶ್ ವಿರುದ್ಧವೇ ಕೊಲೆ ಆರೋಪ ಕೇಳಿ ಬಂದಿದೆ. ನನ್ನ ಮಗ ಎಲ್ಲ 20 ದಿವಸ ಆಯ್ತು ಅಪ್ಪ. 20 ದಿವಸ ಆದ್ಮೇಲೆ ಅವನೇ ಫೋನ್ ಮಾಡ್ದ,
ಫೋನ್ ಮಾಡಿ ನಿನ್ನ ಮಗ ಖಾಲಿ ಆಗವನೆ ಎಲ್ಲ ಹೋಗವನೆ 20 ದಿವಸ ಆಗಲೆ ಖಾಲಿ ಆಗವನೆ ಅಂತ ಅಂದ್ಬಿಟ್ಟು ಫೋನ್ ಮಾಡ್ದ. ಬಂದು ಹೋಯ್ತಾ ಇದ್ದ. ಬಂದು ಹೋದ್ಮೇಲೆ ಅವರು ಬರೋ ಹೇಳಿದ್ರು, ಇವನು ಹೋಗಿದ್ದ. ಇವನು ಬರೋ ಹೇಳ್ದ, ನಾವು ಫೋನ್ ಮಾಡ್ತಾವ್ರೆ ಓನರು ಹೋಗಪ್ಪ ಅಂತ ನಾನು ಅಂದೆ. ಅಮಾಸೆ ದಿಸ್ಲೆ ನನ್ನ ಮಗ ಖಾಲಿ ಆದ. ಅಮಾಸೆ ದಿಸ್ಲೆ ಅವನೇ ಫೋನ್ ಮಾಡ್ದ. ಮಾಡ್ರು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಹೋಯ್ತಾನಲ್ಲ ಬರ್ತಾನಲ್ಲ ಅಂತ ಸುಮ್ಕಾದು. ಹೋಟೆಲ್ ಮಾಲೀಕ ಉಮೇಶ್ ಅವರ ವಿವಾಹಿತ ಮಗಳ ಜೊತೆ ರಾಘವೇಂದ್ರನಿಗೆ ಪ್ರೀತಿ ಇತ್ತಂತೆ. ಈ ಕಾರಣಕ್ಕಾಗಿಯೇ ಪ್ರೀ ಪ್ಲಾನ್ ಮಾಡಿ ಉಮೇಶ ಕೊಲೆಗೈದಿದ್ದಾನೆಂದು ರಾಘವೇಂದ್ರನ ಪೋಷಕರು ಆರೋಪಿಸುತ್ತಿದ್ದಾರೆ. ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕಳೆದ 20 ದಿನಗಳ ಹಿಂದೆ KR ನಗರ ವ್ಯಾಪ್ತಿಯ ಒಬ್ಬ ಯುವಕ, ಕುಂಬಾರ ಸಮುದಾಯದ ರಾಘವೇಂದ್ರ ಎಂಬ ಯುವಕ KRS ಕೇರಳ ಮಿಲಿಟರಿ ಓಟ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದ. 8 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದ. ಆದರೆ ಕಳೆದ 20 ದಿನಗಳ ಹಿಂದೆ ಹೋಟೆಲ್ ಮಾಲೀಕ ಅವರ ಫ್ಯಾಮಿಲಿಗೆ ಫೋನ್ ಮಾಡಿ, ಅದು ಬೆಳಗಿನ ಜಾವ 5 ಗಂಟೆಗೆ ಫೋನ್ ಮಾಡಿ, ನಿನ್ನ ಮಗ ನಿನ್ನೆಯಿಂದ ಕಾಣೆಯಾಗಿದ್ದಾನೆ ಬನ್ನಿ ಅಂತೇಳಿ ಕರೆಸಿದ್ರು. ಮನೆಗೆ ಹಾಸರೆಯಾಗಿದ್ದ ಮಗ ನಾಪತ್ತೆಯಾಗಿರೋದ್ರಿಂದ ಹೆತ್ತವರು ಕಂಗಾಲಾಗಿದ್ದು, ಅತ್ತ ಹೋಟೆಲ್ ಮಾಲೀಕನೇ ಕೊಲೆಗೈದಿರುವ ಆರೋಪ ಮಾಡ್ತಿದ್ದು, ತನಿಖೆ ಬಳಿಕ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.